ಕಷ್ಟ ಆಗಿತ್ತು, ಕೊನೆಗೂ ಫೈನಲ್ ಗೆದ್ದು ಬಂದು ಏನು ಹೇಳ್ತೀರಿ? ಭಾಳ ಖುಷಿ ಆಗೈತಿ. ಇಂಡಿಯಾ ತಂಡದ ನಾನು ಮುನ್ನಡೆಸ್ತಾ ಇದ್ದೆ, ನಾನೇ ನಾಯಕ ವಹಿಸಿದ್ದೆ. ನನ್ನ ಹೆಸರು ಮಾಂತೇಶ್ ಅಂತೇಳಿ. ಇದನ್ನೆಲ್ಲ ನಮ್ಮ ಡಿಸೇಬಲ್ ಕೆಟಗರಿ ಎಲ್ಲ ಕರ್ಕೊಂಡು ಅಲ್ಲಿ ಇಲ್ಲಿಂದ ಮತ್ತೊಂದು ದೇಶಕ್ಕೆ ಹೋಗಿ ಆಟ ಆಡ್ಬೇಕಾದ್ರೆ ಎಷ್ಟು ಭಾಳ ಕಷ್ಟ ಆಗುತ್ತೆ. ಆದರೂ ನಮ್ಮ ದೇಶಕ್ಕೋಸ್ಕರ ನಾವು ಏನಾರು ಮಾಡ್ಬೇಕಂತ ನಮ್ಮಲ್ಲಿ ಒಂದು ಛಲ ಇದೆ. ಆ ಛಲನ ನಾವು ಬೆನ್ನಟ್ತಾ ಇದ್ದೀವಿ. ಅದೇ ರೀತಿ ನಮ್ಮ ವಿಕಲಚೇತನರು ಸಹ ಯಾವುದೇ ರೀತಿಯಲ್ಲಿ ಯಾವುದಕ್ಕೂ ಕಮ್ಮಿ ಇಲ್ಲ. ನಾವು ಎಲ್ಲರಂತೆ ಅಂತೇಳಿ ನಾವು ಒಂದು ದೇಶಕ್ಕಾಗಿ ಏನಾದ್ರು ನಮ್ಮದೇ ಆದಂಥ ಕೊಡುಗೆ ನೀಡಬೇಕಂತೇಳಿ ನಮ್ಮೆಲ್ಲರ ಆಶಯ. ಅದರಂತೆ ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಮಟ್ಟಕ್ಕೆ ಬರಲಿಕ್ಕೆ ಸಾಧ್ಯ ಆಯಿತು. ಅದಕ್ಕೆ ನಮ್ಮ ದೇಶಕ್ಕೆ ಮತ್ತು ನಮ್ಮ ರಾಜ್ಯಕ್ಕೆ, ನಮ್ಮ ವಿಶೇಷವಾಗಿ ನಮ್ಮ ಬೆಳಗಾವಿ ಜಿಲ್ಲೆಗೆ ತುಂಬ ಕೃತಜ್ಞತೆ ಸಲ್ಲಿಸ್ತೀನಿ. ಆರ್ಥಿಕ ಸಂಕಷ್ಟ ಆಗಿತ್ತು, ಸಾಕಷ್ಟು ಜನ ಸಹಾಯ ಮಾಡಿದ್ರು. ಆರ್ಥಿಕ ಅದೇ ಭಾಳ ಅಂದರೆ ಭಾಳ ನನ್ನ ಅಭಿನಂದನೆ ಸಲ್ಲಿಸ್ತೀನಿ. ನನ್ನ ಇಂಡಾಲ್ಕೋ ಕಂಪ್ನಿ ಆಗಿರ್ಬೋದು, ವೇಗಾ ಕಂಪ್ನಿ ಆಗಿರ್ಬೋದು, ನಮ್ಮ ಸುರೇಶ್ ಯಾದವ್ ಫೌಂಡೇಶನ್ ವತಿಯಿಂದ ಆಗಿರ್ಬೋದು, ಹಾಗೆ ನಮ್ಮ ಗೋರೇಶಿ ಡಾಕ್ಟರ್ ಮಂಜುನಾಥ್ ಗೋರೇಶಿ ಸರ್ ಆಗಿರ್ಬೋದು, ನಮ್ಮ ಫ್ರೆಂಡ್ ಸರ್ಕಲ್, ಫೇಸ್ಬುಕ್ ಫ್ರೆಂಡ್ ಸರ್ಕಲ್ ಆಗಿರ್ಬೋದು, ಮತ್ತು ನಮ್ಮ ಗುಜರಾತಿ ನವರಾತ್ರಿ ಉತ್ಸವ ಮಂಡಳಿ ಆಗಿರ್ಬೋದು, ನಮ್ಮ KLE ಹಾಸ್ಪಿಟಲ್ ಡಾಕ್ಟರ್ MV ಜಾಲಿ ಸರ್ ಆಗಿರ್ಬೋದು, ನಮಗೆ ಎಲ್ಲರೂ ಆರ್ಥಿಕವಾಗಿ ಹೆಲ್ಪ್ ಮಾಡಿದ್ದಾರೆ. ಇನ್ನೂ ಸಹ ನಮ್ಗೆ ಈ ಟೈಪ್ ಏನಾರು ನಮಗೆ ಬೆನ್ನೆಲುಬಾಗಿ ನಿಂತರೆ ಇನ್ನೂ ಸಹ ನಮ್ಮ ದೇಶಕ್ಕಾಗಿ ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಲಿಂಪಿಕ್ ಆಡಬೇಕನ್ನೋ ನಮ್ಮ ಎಲ್ಲರಿಗೂ